ಗುರುಮಾತೆಯರ ವರ್ಗ ಹಾಗೂ ಮುದ್ದು ಮಕ್ಕಳ ಪರವಾಗಿ ಈ 77ನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ನಾನು ಹೇಳ್ತಾ ಇದ್ದೇನೆ. ಸರ್ವ ಊರಿನ ಗಣ್ಯಮಾನ್ಯರನ್ನ ಈ ವೇದಿಕೆಗೆ ಸ್ವಾಗತ ಮಾಡಿ ಈ 77ನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ಇವತ್ತಿನ ದಿವಸ ಎಲ್ಲ ಗಣ್ಯಮಾನ್ಯರು ಕೂಡಿಕೊಂಡು ಅದನ್ನ ಚಾಲನೆ ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಈ 77ನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮ ಸುಮಾರು ಸ್ವಾತಂತ್ರ್ಯ ಬಂದು 77 ವರ್ಷಗಳು ಕಳೆದು ಹೋಗಿವೆ. ಆದ್ರೆ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ನಾವು ಯಾಕೆ ಮಾಡ್ಬೇಕಪ್ಪ ಅಂತಂದ್ರ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷ ಕಳೆದೋಯ್ತು. ಶಿಕ್ಷಣ ಎಂಬುವುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಗೋಸ್ಕರ ಇವತ್ತಿನ ದಿವಸ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮ. ಅದಕ್ಕಾಗಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಏನು ಬಹಳಷ್ಟು ಗಣ್ಯಮಾನ್ಯರು ಕೊಟ್ಟರು. ಈ ಸ್ವಾತಂತ್ರ್ಯದ ನೌಕೆಯನ್ನ, ಈ ಭಾರತ ದೇಶದ ಗಾಡಿಯನ್ನ ನಡೆಸುವುದಕ್ಕಾಗಿ ಒಬ್ಬ ಒಳ್ಳೆಯ ಡ್ರೈವರ್ ಬೇಕಾಗಿದ್ದ. ಆ ಡ್ರೈವರೇ ಸಂವಿಧಾನ. ಅದನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳ 18 ದಿವಸ ಬೀದಿ ದೀಪದ ಕೆಳಗೆ ಕುಂತು ಓದಿ ಜಗತ್ತಿನಲ್ಲಿಯೇ ಭವ್ಯವಾಗಿರ್ತಕ್ಕಂಥ ಲಿಖಿತ ಸಂವಿಧಾನವನ್ನ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. 114 ದಿವಸ ಅಲ್ಲಾಡಿ ಕೃಷ್ಣಸ್ವಾಮಿ ಅವರು ಅದನ್ನ ಪರಿಶೀಲನೆ ಮಾಡಿ ಉತ್ತಮವಾಗಿ ಅದನ್ನ ಸ್ವೀಕರಿಸಿ ಹಲವಾರು ವ್ಯಕ್ತಿಗಳು ಈ ಸಂವಿಧಾನವನ್ನು ಬರೆದಿದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇಡೀ ಜಗತ್ತಿಗೆ ನ್ಯಾಯ ಒದಗಿಸುವಂತ ಸಂವಿಧಾನವಾಗಿತ್ತು. ಅದಕ್ಕಾಗಿ ಈ ಸಂವಿಧಾನವನ್ನ ಇವತ್ತಿನ ದಿವಸ ಅವರು ಕೊಟ್ಟಿದ್ದಾರೆ. ಸುಮಾರು 1,17,369 ಪದಗಳನ್ನು ಕೂಡಿಸಿ ಈ ಬೃಹತ್ವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಯಾರಿಗಾದ್ರೂ ಇದ್ರ ಅದು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೇಕಾಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ನಾವು ಆಚರಿಸಬೇಕಾಗಿದೆ. ಅದಕ್ಕಾಗಿ ಸಮಯ ಬಹಳಷ್ಟು ಆಗಿರೋದ್ರಿಂದ ಹೆಚ್ಚಿಗೆ ಏನನ್ನೂ ಹೇಳದೆ ಇವತ್ತಿನ ದಿವಸ ಈ ಮುಂದಿನ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಹಿರಿಯ RP ಬೋಗಾರ್ ಗುರುಗಳ ಮಾರ್ಗದರ್ಶನದೊಳಗ, ಎಲ್ಲ ಗುರುಮಾತೆಯರು ಹಾಗೂ ಗುರುಗಳ ಮಾರ್ಗದರ್ಶನದೊಳಗ ಬಂದಿರತಕ್ಕಂತ ಹಿರಿಯರ ಮಾರ್ಗದರ್ಶನದೊಳಗ ಇವತ್ತಿನ ಗಣರಾಜ್ಯೋತ್ಸವ ಕಾರ್ಯಕ್ರಮಗಳನ್ನ ನಾವು ನೀವು ಎಲ್ಲರೂ ಕೂಡಿ ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಮಾಡೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನ ಹೇಳ್ತಾ ಇದ್ದೇನೆ. ಸರ್ ಬರ್ರಿ. ಅದೇ ತರನಾಗಿ ನನ್ನೂರಿನ ಯುವ ಸ್ನೇಹಿತರು ನಂದೋಣ ಜೇವೂರವರು ಕನ್ನೂರಿಗೆ ಬಹಳಷ್ಟು ಅದ್ದೂರಿ ಆಗಿರ್ತಕ್ಕಂತ ಕೆಲಸಗಳನ್ನ ಮಾಡಿದಾರ. ಸುಮಾರು ಇಲ್ಲಿಯವರೆಗೆ ನನ್ನ ಗ್ರಾಮದೊಳಗ ಒಬ್ಬ ರಾಜಕೀಯ ಧುರೀಣರು ಮಾಡಲಾರದಂತ ಕೆಲಸಗಳನ್ನ ಮಾಡಿದ್ದಾರೆ. ಸುಮಾರು 9 ಲಕ್ಷ ರುಗಳಷ್ಟು ಕೆಲಸಗಳನ್ನ ಕನ್ನೂರು ಊರಿನೊಳಗ ಅವರು ಮಾಡಿದ್ದಾರೆ. ಯಾರು ಹಸದು ಬಂದಿರ್ತಾರ ಅವರಿಗೊಂದು ತನ್ನ ನೀರಡಿಸಿ ಬಂದವರಿಗೆ ಒಂದು ಗುಟಕ ನೀರ, ಯಾರು ಅಳ್ಕೋತ ಬಂದಿರ್ತಾರ ಅವ್ರ ಕಣ್ಣೀರು ಒರೆಸಿ ನನ್ನ ಜೊತೆಗೆ ಅದೀನಿ ಅನ್ನುವಂತ ಮಾತನ್ನ ಹೇಳುವಂತ ನಂದು ಅಣ್ಣ ಜೇವರವರು ನಮ್ಮ
ನಮ್ಮೆಲ್ಲ ಮುದ್ದು ಮಕ್ಕಳಿಗಾಗಿ ಸುಮಾರು ಒಂದು 70 ರಿಂದ 80 ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತಿನ ದಿವಸ ಸರ್ಕಾರಿ ಮಕ್ಕಳು ಸಹಿತ ಈ ಏನಪ್ಪಾ ಅಂತಂದ್ರ ಈ ಒಳ್ಳೆಯ ಶುದ್ಧವಾಗಿರ್ತಕ್ಕಂತ ನೀರು ಕುಡಿಲಿ ಅಂತ ಹೇಳಿ ಅವ್ರು ಇವತ್ತಿನ ದಿವಸ ನಮಗೆ ನೀರಿನ ಘಟಕವನ್ನು ಮಾಡಿಕೊಟ್ಟಿದ್ದಾರೆ. ಆ ಗಣ್ಯ ಮಾನ್ಯರಿಗೆ ನನ್ನ ಶಾಲೆಯ ಪರವಾಗಿ, ನನ್ನ ಸಿಬ್ಬಂದಿ ವರ್ಗದ ಪರವಾಗಿ, ನನ್ನ ಮುದ್ದು ಮಕ್ಕಳ ಪರವಾಗಿ ಅವರಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ. ಹೀಗೆ ಅವ್ರ ಕಾರ್ಯ ನನ್ನೂರಿನೊಳಗ ಸದಾ ನಡೀಲಿ ಅಂತ ಹೇಳ್ತಾ ಇನ್ನ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಅಣಿ ಆಗೋಣ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಅದೇ ತೆರನಾಗಿ ಬಂದಿರತಕ್ಕಂತ ಎಲ್ಲ ಗಣ್ಯ ಮಾನ್ಯರ ಸಹಕಾರದೊಂದಿಗೆ ಈ ಅಂಬೇಡ್ಕರ್ ಅವರ ಫೋಟೋ ಪೂಜೆಯನ್ನ ನನ್ನೂರಿನ ಯುವ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀಮಾನ್ಯ ವಿಠಲ್ ಭಜಂತ್ರಿ ಸಾಹೇಬರು ಆ ಫೋಟೋ ಪೂಜೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿ. ಎಲ್ಲ ಹಿರಿಯರು ಸಹಕಾರ ಮಾಡಬೇಕು. 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ನನ್ನೂರಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ಯ ವಿಠಲ್ ಭಜಂತ್ರಿ ಸಾಹೇಬರು ಈ ಫೋಟೋ ಪೂಜಾ ಕಾರ್ಯಕ್ರಮವನ್ನ ಬಹಳಷ್ಟು ಅದ್ದೂರಿಯಾಗಿ ಅವರು ಆಚರಿಸ್ತಾ ಇದ್ದಾರೆ. ಸುಮಾರು ಒಂದು ಎರಡು ವರ್ಷಗಳ ಕಾಲ ನನ್ನೂರಿನೊಳಗ ಬಹಳಷ್ಟು ಈ ಸಾಮಾಜಿಕ ಹಾಗೂ ಊರಿನ ಏಳಿಗೆಗಾಗಿ ಅವರು ಕೂಡ ಶ್ರಮಿಸಿದ್ದಾರೆ. ಎಲ್ಲ ಹಿರಿಯರ ಸಹಕಾರದ ಮೇರೆಗೆ ಅತಿ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಹಿತ ಅವರು ಮಾಡಿದ್ದಾರೆ. ಅಂತ ವ್ಯಕ್ತಿ ಅವರು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಮಹಾತ್ಮ ಗಾಂಧೀಜಿಯವರ ಫೋಟೋ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಎಲ್ಲ ಹಿರಿಯರು, ರಾಜಕೀಯ ಗಣ್ಯ ಮಾನ್ಯರು ಅದಕ್ಕೆ ಸಹಕಾರ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿ. ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವ ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ನನ್ನೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ಯ ಭಜಂತ್ರಿ ಸಾಹೇಬರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ 77ನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನ ನನ್ನ ಶಾಲೆಯ SDMCಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಪಾಟೀಲ್ ಸಾಹೇಬರು ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಅದೇ ತರನಾಗಿ ನಮ್ಮ ನನ್ನೂರಿನ ಹಿರಿಯರಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ಯ ಜಕ್ಕಪ್ಪ ಕಾಕ ಬೇನೂರು ಸಾಹೇಬರು ಈ ಶುದ್ಧ ನೀರಿನ ಘಟಕವನ್ನ ಉದ್ಘಾಟಿಸಬೇಕು. ಅದೇ ತರನಾಗಿ ಎಲ್ಲ ರಾಜಕೀಯ ಧುರೀಣರು ಹಾಗೂ ನಂದೋಣ ಜೇವರವರು ಅವರಿಗೆ ಸಹಕಾರ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿ. ಎಲ್ಲರೂ ದಯಮಾಡಿ ಶುದ್ಧ ನೀರಿನ ಘಟಕವನ್ನ ಮುದ್ದು ಮಕ್ಕಳಿಗೋಸ್ಕರವಾಗಿ ಬಹಳಷ್ಟು ಸುಮಾರು ದುಡ್ಡನ್ನ ಖರ್ಚು ಮಾಡಿ ಆ ಮಕ್ಕಳು ನೀರು ಕುಡಿಲಿ ಅಂತೇಳಿ ಮಾಡಿದ್ದಕ್ಕಾಗಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ, ಗುರುಮಾತೆಯರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂತಹ
ಉಪಾಧ್ಯಕ್ಷರು ಬೇನೂರವರು ಅವರು ಆ ಶುದ್ಧ ನೀರಿನ ಕುಡಿಯುವ ಘಟಕವನ್ನು ಉದ್ಘಾಟನೆ ಮಾಡಬೇಕಾಗಿ ಅವರಲ್ಲಿ ವಿನಂತಿ. ನನ್ನ 2024-25ನೇ ಶೈಕ್ಷಣಿಕ ಸಾಲಿನ ಸಾಧನೆಯನ್ನ ಮಾಡಿ ಚರ್ಚಿಸಿದಂಥ ಜಾಂಗೀರ್ ತಲೆಯವರು ಅವರ ಜೊತೆ ತೃತೀಯ ಸ್ಥಾನದಲ್ಲಿ ಶಿವಕುಮಾರ್ ಮುನ್ಸಂಗಿ, ತೃತೀಯ ಸ್ಥಾನದಲ್ಲಿ ರಾಜು ಅವಧಿ ಹಾಗೆ ನನ್ನ ಹಳೆಯ ವಿದ್ಯಾರ್ಥಿಗಳು ಮಾತಾಡುವಂಗಿಲ್ಲ ಯಾರು ಎಲ್ಲರಿಗೂ ಹಚ್ಚಿ ಬಿಡು ಹಂಗೆ ಚಂದ. ಬಹಳಷ್ಟು ಅದ್ದೂರಿಯಾಗಿ ಶುದ್ಧ ನೀರಿನ ಘಟಕವನ್ನ ನನ್ನೂರಿನ ಹಿರಿಯರಾಗಿರ್ತಕ್ಕಂಥ ಶ್ರೀಮಾನ್ಯ ಜಕಪ್ ಕಾಕ ಬೇನೂರವರು ಗ್ರಾಮ ಪಂಚಾಯಿತಿಯ ಸದಸ್ಯರು, ಉಪಾಧ್ಯಕ್ಷರು, ಹಿರಿಯರು, ಎಲ್ಲ ನನ್ನೂರಿನ ಅಧ್ಯಕ್ಷರು ಹಾಗೂ ಎಲ್ಲ ರಾಜಕೀಯ ಧುರೀಣರು ಕೂಡಿಕೊಂಡು ಆ ಮುದ್ದು ಮಕ್ಕಳಿಗಾಗಿ ಶುದ್ಧ ನೀರಿನ ಘಟಕವನ್ನ ನಂದೋಣ ಜೇವೂರವರ ಕಾಣಿಕೆಯ ಮೇರೆಗೆ ಇವತ್ತಿನ ದಿವಸ ನಮ್ಮ ಕುವೆಂಪು ಶಾಲೆಯಲ್ಲಿ ಈ ಶುದ್ಧ ನೀರಿನ ಘಟಕ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕುವೆಂಪು ಶಾಲೆಯ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ, ಗುರುಮಾತೆಯರ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ರಾಜಕೀಯ ಧುರೀಣರಿಗೂ, ಆ ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನ ಮಹನೀಯರಿಗೂ ನಮ್ಮ ಶಾಲೆಯ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರ್ತಾ ಇದೆ. ಪರೇಡ್ ವಿಶ್ರಾಮ್, ಪರೇಡ್ ಸಾವಧಾನ್. ಎಲ್ಲ ಹಿರಿಯರು ನಾವು ಕೂತಿರುವಂತ ಜಾಗದಲ್ಲಿ ನಿಂದಿರಬೇಕಾಗಿ ವಿನಂತಿ. ಈ 77ನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನ ನನ್ನ ಶಾಲೆಯ SDMCಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ಯ ಚಂದ್ರಕಾಂತ್ ಪಾಟೀಲ್ ಅವರು ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿ. ಎಲ್ಲ ಹಿರಿಯರು ಅದಕ್ಕೆ ಸಹಕಾರ ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಸರ್ ಬರಿ. ಸಮಯ ಬಹಳಷ್ಟು ಆಗಿರೋದ್ರಿಂದ ಎಲ್ಲರೂ ಸಹಕಾರ ಮಾಡಬೇಕು. ಪರೇಡ್ ವಿಶ್ರಾಮ್, ಪರೇಡ್ ಸಾವಧಾನ್. ಸರಿ ನಿಂದ್ರು ನೋಡ್ರಿ ಸುಮ್ಮನೆ ಕಾಣ. Oldu. Wilson.
ಪರೇಡ್ ಹಿಲೋ ಮತ್ राष्ट्रगीत सुरू कर. उच्चल जलधि तरंगा तब शुभ नामे जाहे तब शुभ आशीष समाये जाहे तब जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे. बोला भारत माता की जय. बोला कर्नाटक माता की जय. महात्मा गांधी जी की जय. डॉक्टर बी.आर. अम्बेडकर जी की जय. सुभाष चंद्र बोस की जय. सरदार वल्लभ भाई पटेल की जय. मौलाना आजाद की जय. ಇಲ್ಲಿಯವರೆಗೆ ಬಹಳಷ್ಟು ಅದ್ದೂರಿಯಾಗಿ 77ನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ನನ್ನೂರಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಹಿರಿಯರು ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಕುವೆಂಪು ಶಾಲೆಯ ಪರವಾಗಿ ಎಲ್ಲ ಗಣ್ಯ ಮಾನ್ಯರಿಗೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸರ್ ಭಾಷಣ ಇದೆ ನೀವು ಬಿಡ್ರಿ ಬರೆಯವ ಭಾಷಣ ಸೌಮ್ಯ ಪಂತ್ಯವ ಸೌಮ್ಯ ಬಂದಿಲ್ಲ. ಜಿಯಾನ್ ಸುಲೇಮಾನ್ ಸುತಾರ್ ವಿದ್ಯಾರ್ಥಿ ಕ್ಲಾಸ್ ಈ ವಿದ್ಯಾರ್ಥಿ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ದಾನೆ. Good morning everyone. My name is Zayan. Today is 26th January. Today is our Republic Day. I wish you all a very happy Republic Day. Republic Day is our national festival. On 26th January 1915, our Constitution come into force. We should respect our Constitution. I love my country very much. I am proud to be on India. Jai Hind, Jai Bharat. ಆ ಮೊದಲು ವಿದ್ಯಾರ್ಥಿಗೆ ಧನ್ಯವಾದಗಳು. ಆಕಾಶ್ ಅనే ವಿದ್ಯಾರ್ಥಿ ಈ ವಿದ್ಯಾರ್ಥಿ ಗಣರಾಜ್ಯೋತ್ಸವ ಕುರಿತು ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ದಾನೆ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಆಕಾಶ್. ಇಂದು ಜನವರಿ 26 ಹಾಗೂ ಮೊದಲನೆಯದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು. ಈ ದಿನದಂದು ನಮ್ಮ ಸಂವಿಧಾನವು ಜಾರಿಗೆ ಬಂದಿತು. ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಹಾಗೂ ದೇಶವನ್ನು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಆ ಮೊದಲು ವಿದ್ಯಾರ್ಥಿಗೆ ಧನ್ಯವಾದಗಳು. ಅದೇ ತೆರನಾಗಿ ಮೊಬೈಲ್ ನೀವು ಹೊಳಬೇಡ.
ಅದೇ ಚೆನ್ನಾಗಿ ಸಾತ್ವಿಕ್ ಲೋಹಾರ ವಿದ್ಯಾರ್ಥಿ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳು. Good morning everyone. My name is Satvik. Today is 26th January. Today Republic Day is our country festival. We always ಪಂಚಾಯತ್ response. Thank you, Jai Hind, Jai Bharat. ಒಂದು ವಿದ್ಯಾರ್ಥಿಗೆ ಧನ್ಯವಾದಗಳು. ಅದೇ ತರನಾಗಿ ಕಣ್ಣೂರಿನ ಒಂದು ವಿದ್ಯಾರ್ಥಿ ವಸಂತ್ ಮಾದರ್ ಈ ಗಣರಾಜ್ಯೋತ್ಸವ ಕುರಿತು ಒಂದೆರಡು ಮಾತು. Good morning everyone. My name is Susan. Today is 26th January 1950. Our festival come into on 26th January. ಇಲ್ಲೇ ನಿಂದ್ರೆ ಲೈನ್ ಮಾಡ್ರಿ, ಇಲ್ಲೇ ಮಾಡಿ ಸಪ್ರೇಟ್ ಒಂದು ಲೈನ್ ಹೇಳ ನಿಮ್ಮ ಅಕ್ಕ ಹೇಳು ಎಲ್ರಿ ಸರ್. Thank you, Jai Hind, Jai Bharat. ಇಂಗ್ಲೀಷ್ ಭಾಷಣ ಒಂದು ವಿದ್ಯಾರ್ಥಿಗೆ ಧನ್ಯವಾದಗಳು. ಅವ್ರು ಹೆಂಗೆ ಲೈನ್ ಮಾಡ್ತಾರೆ ಈ ಶುಭೋದಯ. ನನ್ನ ಮುಗಿಸಿ ಕರ್ಕೊಂಡು ಹೋಗ್ಬೇಕು. ಅವ್ರೇನು ಅಷ್ಟ ರೀ ತರಗತಿ ಓದುತ್ತೇನೆ. ಮೊದಲನೇ ಇವ್ರಿಗೆ ಆಮೇಲೆ ಮಾಡೋದು ಸರ್, ಇವ್ರದ್ದು ಆ ಕಡೆ ಕಳಿಸ್ಬಿಡ್ತೇನೆ ರೀ ಸರ್. 50ರ ಭಾರತ ಸಂವಿಧಾನ ಜಾರಿಗೆ ಬಂದಿತ್ತು. ಗಣರಾಜ್ಯೋತ್ಸವದ ನಮಗೆ ಶಾಂತಿ, ಪ್ರೀತಿ ಮತ್ತು ಏಕತೆಯಿಂದ ಬದುಕಲು ಕಲಿಸುತ್ತದೆ ಎಂದು ತಿಳಿಸುತ್ತಾ ನನ್ನೆರಡು ಮಾತು ಒಂದು ವಿದ್ಯಾರ್ಥಿಗೆ ಧನ್ಯವಾದಗಳು. ಏಯ್ ಸೌಮ್ಯ ಪ್ರಾಕ್ಟೀಸ್ ಮಾಡಿ ಜನವರಿ 26, 1950 ನಮ್ಮ ಭಾರತೀಯ ಸಂವಿಧಾನ ಜಾರಿಗೆ ಬಂದಿತ್ತು. ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಹೊಡೆದು ಕಸ್ಕೊಂಬಾಕಿ. ಪ್ರತೀಕ್ಷಾ ನಾಪೆ ವಿದ್ಯಾರ್ಥಿನಿಯಿಂದ ಭಾಷಣ. parents and my dear friends. My name is Pratiksha. Happy Republic Day. This constitution came into force on 26th January 1950 ಅವ್ರು ಪಕ್ಕ ಅವ್ರಿ ಏನು ಸರಣ್ಣ ಸರ್ ಸೇವಾದಲ್ದವ್ರು ಅಷ್ಟೇನ್ರಿ. We should follow regulations of our institution. Citizen by ಸರ್ ಆಕಿ ಬಸ್ ಸ್ಟ್ಯಾಂಡ್ ಇದು ಮಾಡಕ್ಕೆ good citizen by doing God. Once again, Happy Republic Day, one and all. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಇಂದು ಜನವರಿ 26, 2026 ನಾವೆಲ್ಲರೂ ಭಾರತ ಪ್ರತಿಯೊಬ್ಬ ಭಾರತನಿಗೂ ಹೆಣ್ಣಿನಿಂದ ಸ್ವಾತಂತ್ರ್ಯ ಸಿಕ್ಕ ನಂತರ 1950 ಜನವರಿ 26ರಂದು ಈ ಸಂವಿಧಾನ ಜಾರಿಗೆ ಬಂತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದ ಸಂವಿಧಾನ ಪ್ರಪಂಚದಲ್ಲಿ ಅತಿ ದೊಡ್ಡ ಇದು ಸಂವಿಧಾನ ಪ್ರಪಂಚದಲ್ಲಿ ಸಂವಿಧಾನವಾಗಿದೆ. ಇದು ನಮಗೆ ಸಮಾನತೆ ಮತ್ತು ಸ್ವಾತಂತ್ರ್ಯ ಮೂರು ರೀತಿಯ ಹಕ್ಕುಗಳನ್ನು ನೀಡಿದೆ. ಇದು ಸ್ನೇಹಿತರೆ, ವಿದ್ಯಾರ್ಥಿಗಳು ನಾವು ಕೇವಲ
ನಾವು ಇಂದಿನ ಪ್ರಜೆಗಳು ಹಾಗೂ ನಾಳಿನ ನಾಯಕರು ಜಾತಿ ಧರ್ಮ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ಬೆಳೆಸಿಕೊಂಡು ದೇಶದ ಪ್ರಗತಿ ಮತ್ತು ರಕ್ಷಣೆ ನಮ್ಮ ಜವಾಬ್ದಾರಿ. ಸರ್ ಕೂಚ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಧನ್ಯವಾದ. ಸರ್ ಬಂದ್ ಮಾಡಿಸಿ ಒಂದು ವಿದ್ಯಾರ್ಥಿಗೆ ಧನ್ಯವಾದಗಳು. ಬಂದ್ ಮಾಡಿಸ್ಬಿಡ್ರಿ. ಮಾತಾಡ್ಬಿಡ್ಲಿ. ಸಂವಿಧಾನ ಜಾರಿಗೆ ಗಣರಾಜ್ಯೋತ್ಸವ ನಮ್ಮ ದೇಶದ ರಾಷ್ಟ್ರೀಯ ಹಬ್ಬ. ಗಣರಾಜ್ಯೋತ್ಸವ ರಾಷ್ಟ್ರೀಯ ಹಬ್ಬ. ಸಂವಿಧಾನವು ಗೌರವಿಸಬೇಕು. ಧನ್ಯವಾದ. ಅವ್ರಿಗೆ ಎರಡು ಫಿಕ್ಸ್ ಆಗಂಗೆ ಆಗ್ಬೇಕು ನೋಡ್ರಿ. ಎರಡು ಲಗಾಟ್ ಬೀಳಲ್ಲ, ಅವು ಬೀಳ್ತಾವ. ಅದಕ್ಕೆ ಒಂದು ಏನಾರ ಕಟ್ಟಂಗೆ ವ್ಯವಸ್ಥೆ ಮಾಡ್ಕೋಬೇಕು ಒಲೆ ಅದಕ್ಕೆ ಸರ್. ಅದು ಕಟ್ಟು ವ್ಯವಸ್ಥೆ ಮಾಡಬೇಕು ಅಂದ್ರೆ ಹ್ಞೂ ಸರ, ಒಟ್ಟು ಬೀಳಾರ್ದಂಗೆ. First of all, today we have 1777 ಬ್ಯಾಡ್ರಿ on this day in 1960 our constitution ನೀವು ಹೋಗ್ಬಿಡ್ರಿ. we became Republic. Dr. Ambedkar and in Rome. ಹೇಳಿ ಹೇಳಿ ನೀವು. Constitution gives rules for country to follow. It gives us rights and we are new together in equality and harmony. We should respect our laws of Constitution and love our country. We ಸೌಮ್ಯ ನೆನಪಾರದಿ ನೆನಪಾರ್ತು. ಸರ್ ಸೌಂಡೇ ಇಲ್ಲ ಸರ್ ಅಟ್ಟೆ ಇದ್ರಿ ಅದು ಏನು ಮಾಡ್ಲಿಕ್ಕಾಗಲ್ಲ. ಈ ತೀರ್ಮಾನಗಳು ತುಂಬಾ ಅವಶ್ಯಕ. ಅದರ ಪ್ರತಿಫಲವಾಗಿ ಭಾರತ ಭವಿಷ್ಯದ ಕನಸುಗಾರ ಏಕತೆಯ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನದ ಗೌರವಕ್ಕೆ ಸಿದ್ಧವಾದವು. ಮತ್ತು ಅಂಬೇಡ್ಕರ್ ಅವರನ್ನು ಸ್ಮರಿಸುವ ನಮ್ಮೆಲ್ಲರ ಸಂಭ್ರಮ. ಅಂಬೇಡ್ಕರ್ ಅವರ ಜಗತ್ತಿನ ಸುಮಾರು 60 ದೇಶಗಳ ಪ್ರಜೆಗಳ ಸಂತೋಷದ ಸಮಾಜೀವನಕ್ಕಾಗಿ ಮೂಲಭೂತ ಹಕ್ಕುಗಳು ಅಳವಡಿಸಿದರು. ಅದು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕವಾಗಿ ಇನ್ನೂ ಹಲವು ಹಕ್ಕುಗಳಿವೆ. ದೇಶದ ಪ್ರತಿಯೊಬ್ಬರನ್ನು ಅನುಭವಿಸುವ ಉಪಯೋಗಿಸುವ ದೇಶಕ್ಕೆ ನಾವೇನು ನಂಬಿದ್ದೇವೆ ಎಂಬುದು ಆತ್ಮಾವಲೋಕನ ಮಾಡಿಕೊಳ್ಳಲು ಮೂಲಭೂತ ಕರ್ತವ್ಯಗಳು ಇಂದಿನ ಅವಿಸ್ಮರಣೀಯ ದಿನ. ಸಾರ್ವಭೌಮತೆಯ ಸ್ವಾತಂತ್ರ್ಯ ಸಮಪಾಲು ಸರ್ವೋದಯ ಸಮಪಾಲು ನೀಡಿದ ಸಂದರ್ಭದಲ್ಲಿ ನಮ್ಮದೇ ಆದ ಕೊಡುಗೆಗಳನ್ನು ದೇಶಕ್ಕೆ ಕೊಡಬೇಕಾಗಿದೆ. ದೇಶವು ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ. ಜಗತ್ತಿನಲ್ಲಿ ಸೂರ್ಯನಂತೆ ಪ್ರಕಾಶಿಸಲು ಇನ್ನೂ ಹಲವಾರು ಮಾರ್ಗಗಳಲ್ಲಿ ನಿವಾಸಿಯಾಗಬೇಕಿದೆ. ಸುಸಂಸ್ಕೃತ ಭವ್ಯ ಪರಂಪರೆಯ ದೇಶ ಹೊಂದಿರುವ ನಾವುಗಳು ಸಂಸ್ಕಾರವುಳ್ಳವರು ಶ್ರಮಜೀವಿಗಳಾಗಿ ದೇಶದ ಏಳಿಗೆ ಮಾಡಬೇಕಾಗಿದೆ. ಜಗತ್ತಿನಲ್ಲಿ ಹೆಚ್ಚು ಯುವಕರನ್ನು
ಉಪದೇಶಿಸುವುದಾಗಿದೆ. ಎಲ್ಲರೂ ವಿನಾಚನ ಪರಿಸರವನ್ನು ರಕ್ಷಣೆ ಮಾಡೋಣ. ಯುವ ಜನತೆ ದಾರಿ ತಪ್ಪದಂತೆ ಪ್ರತಿಯೊಬ್ಬರು ಎಚ್ಚರವಹಿಸಿ ಪ್ರತಿಯೊಬ್ಬರು ಒಳ್ಳೆಯ ಪ್ರಜೆಗಳಾಗುವಂತೆ ಮಾರ್ಗದರ್ಶನ ಮಾಡೋಣ. ನಮ್ಮೆಲ್ಲ ಏಳಿಗೆ ದೇಶದ ಏಳಿಗೆಯಲ್ಲಿದೆ. ಅದಕ್ಕಾಗಿ ಎಲ್ಲರೂ ಒಳ್ಳೆಯ ಶಿಕ್ಷಣ ಪಡೆದು ದೇಶವನ್ನು ಬಲಿಷ್ಠಗೊಳಿಸೋಣ. ಜಗತ್ತಿನಲ್ಲಿ ನನ್ನ ದೇಶದ ಹೆಸರು ಮೊದಲಿರುವಂತೆ ಮಾಡೋಣ ಎಂದು ಹೇಳುತ್ತಾ ಈ ಅವಕಾಶ ನನ್ನ ಪ್ರಿಯ ಗುರುಗಳಿಗೆ ಜೈ. ಮುದ್ದು ವಿದ್ಯಾರ್ಥಿಗೆ ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸ್ನೇಹಾ ಬೇನು. ನಾನು 4ನೇ ತರಗತಿ ವಿದ್ಯಾರ್ಥಿ ಓದುತ್ತಿದ್ದೇನೆ. ಮೊದಲನೆಯದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಭಾರತ ಸಂವಿಧಾನವು ಜನವರಿ 26, 1950ರಂದು ಜಾರಿಗೆ ಬಂದಿದ್ದು ಭಾರತ ಸಂವಿಧಾನವು ನಮಗೆ ಸಮಾನತೆ ಮತ್ತು ನಾವೆಲ್ಲರೂ ಒಟ್ಟಾಗಿ ದೇಶದ ಪ್ರಗತಿಗಾಗಿ ಶ್ರಮಿಸೋಣ ಎಂದು ತಿಳಿಸುತ್ತಾ ನನ್ನ ಭಾಷಣ ನಮ್ಮ ಊರು ಯಾವುದು ಸರ್? ಬಿಜಾಪುರ ಅಲ್ಲ, ಊರು ಯಾವುದು? ಕುದುರೆ ಸಾಲ. ಮುದ್ದು ವಿದ್ಯಾರ್ಥಿಗೆ ಧನ್ಯವಾದಗಳು. ನಮ್ಮಲ್ಲಿ ಗೋಡ ಬಿದ್ದರು ನಾವು ಇದಕ್ಕಿಂತ ಮೊದಲ ಹೋಗಿದ್ವಿ. ತಾಯಿಗಳು ಸರ್ ಬಂದರು ಮನೆಗೆ. ಸರ್ ಓದ್ತಿರ್ತಾ Happy Republic Day. Good morning everyone. My name is Ruti Kapsa. Today is 26th January and we are celebrating 77th Republic Day. I wish you all a very happy Republic Day. Republic Day is a national festival of India. I wish you ಇಲ್ಲಿವರೆಗೆ ಭಾಷಣ ಹೇಳಿರ್ತಕ್ಕಂಥ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳಿಸಿ ಈ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಶುಭೋದಯ. ನೋಡ್ರಲ್ಲೇ Allah